ಇವನ್ನೆಲ್ಲ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡ್ಬರ್ಬೇಕು. ಪಾಪ ಬೆಂಗಳೂರಿಗೆ ಇವರೆಲ್ಲ ಹೊಸಬ್ರು, ಅವ್ರನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ನೀವು. ಇವರೆಲ್ಲ ಬೆಂಗಳೂರಿಗೆ ಹೊಸಬ್ರು, ತುಂಬಾ ಒಳ್ಳೆಯವರು, ಏನು ಗೊತ್ತಾಗಲ್ಲ, ಅಮಾಯಕ ಜನ. ಅದೆಲ್ಲ ನಂಗೆ ಚೆನ್ನಾಗಿ ಗೊತ್ತು ತಾತ, ನೀವೇನ್ ತಲೆ ಕೆಡ್ಸ್ಕೊಬಿಡಿ, ನಾನು ನೋಡ್ಕೋತೀನಿ. ನೋಡ್ಕೋಬೇಕು ಕಣ. ಹೆಣ್ಣು ಕೊಟ್ಟು ಮಾವ ಅಂದ್ರೆ ಕಣ್ಣು ಕೊಟ್ಟು ದೇವ್ರಿದ್ದಂಗೆ, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಲಕ್ಷ್ಮಿ, ನಿನ್ನಮ್ಮ ನಳಿನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಅವಳಿಗೆ ಏನು ಬೇಕು ಅಂತ ನೀನೇ ಕೇಳಿ ಕೊಡಿಸು, ಆಯ್ತಾ? ಇವಳಿಗೆ ಸಂಕೋಚನ ಬಿಟ್ರೆ ಈ ಮನೆನೇ ಬರ್ಕೊಡಿ ಅಂತ ಕೇಳ್ಬಿಡ್ತಾಳೇನೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಗೆಳೆಯ, ನೀನು ಇವ್ರ ಜೊತೆ ಎಲ್ಲ ಶಾಪಿಂಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಇನ್ನೇನು ಮಾಡೋದು ಗೆಳೆಯ, ಎಲ್ಲರೂ ಹೋಗ್ತಿದ್ದಾರಲ್ಲ, ಗುಂಪಲ್ಲಿ ಗೋವಿಂದ ಅಂತ ನಾನು ಹೋಗೋದಷ್ಟೇ. ನೀನು ಅಂಗಡಿಗೆ ಹೋಗೋವರೆಗೂ ಮಾತ್ರ ಗುಂಪಲ್ಲಿ ಗೋವಿಂದ ಆಗಿರ್ತೀಯ. ಅಂಗಡಿಗೆ ಹೋದ್ಮೇಲೆ ನೀನು ಗೊತ್ತಿ ಗೋವಿಂದ ಗೋವಿಂದ. ಹಂಗಂದ್ರೆ ನೋಡೋ, ಇವ್ರು ಹೋಗ್ತಾರೆ ಅಂಗಡಿಗೆ, ಒಂದು ಸೀರೆ ಬೇಕು ಅಂತ ಹೋಗಿರ್ತಾರೆ. ಈ ಸೀರೆ ಬೇಡ, ಆ ಸೀರೆ ತೋರಿಸಿ, ಈ ಕಲರ್ ಬೇಡ, ಈ ಕಲರ್ ತೋರಿಸಿ, ಈ ಬಾರ್ಡ್ರ್ ಬೇಡ, ಆ ಬಾರ್ಡ್ರ್ ಕೊಡಿ ಅಂತ 50 ಸೀರೆ ನೋಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀನು ನಿಂತು ನಿನ್ನ ಕಾಲು ಡಮಾರ. ನೋಡು, ಅಷ್ಟು ಕಷ್ಟ ಪಡೋ ಬದಲು ನೀನು ಹೇಗಾದರೂ ಮಾಡಿ ತಪ್ಪಿಸ್ಕೊ, ನಾನು ನಿನ್ನ ಬೇರೆ ಕಡೆನೇ ಕರ್ಕೊಂಡು ಹೋಗ್ತೀನಿ. ಓಕೆ, ನಾನೇನೋ ತಲೆ ಓಡಿಸ್ತೀನಿ, ಆದರೆ ನೀನು ನನ್ನನ್ನು ಹೆಂಗೆ ಕರ್ಕೊಂಡು ಹೋಗ್ತೀಯಾ? ವಾಚ್ ಶೋಭಿ, ನಾನು ಇವ್ರಗಳ ಜೊತೆ ಎಲ್ಲ ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಶಾಪಿಂಗ್? ರಿಸೆಪ್ಷನ್ಗೆ ಅಂತ ನಾವು ಆಲ್ರೆಡಿ ಶಾಪಿಂಗ್ ಮಾಡಿ ಆಯ್ತಲ್ಲ, ಮತ್ತೆ ನಿಮ್ದು? ಅಯ್ಯೋ, ನಾನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ವೇ? ಹಾಂ, ಆದಿ ಕಂಪ್ನಿ ಕೊಡೋಣ ಅಂತ. ಆದಿ ಲಕ್ಷ್ಮಿ ಮಧ್ಯೆ ಏನಾಗುತ್ತೆ ಅಂತ ತಿಳ್ಕೊಳಕ್ಕೆ ನಮ್ಮ ಕಡೆಯಿಂದ ಒಂದು ಜೇಮ್ಸ್ ಬಾಂಡ್ ಇದ್ರೆ ಒಳ್ಳೇದಾಗುತ್ತೆ. ಸರಿ, ನೀವು ಹೋಗಿ ಬನ್ನಿ, ಆಮೇಲೆ ನಾನು ನಿಮ್ಮನ್ನ ವಿಚಾರಿಸ್ಕೋತೀನಿ. ಇಷ್ಟು ದೊಡ್ಡ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ನೀನು? ಇನ್ನು ತರಕಾರಿ ತರಕ್ಕೆ ಹೋಗ್ತಾ ಇದೀಯ? ತರ್ಕಾರಿನ ಈಟುದ್ದೆ ಈಟ್ದಪ್ಪ ಕಟ್ಕೊಂಡಿಲ್ಲ ನಾನು. ಗಾಡಿ ಓಡಿಸೋದು ಅಂದ್ಬಿಟ್ರೆ ಇನ್ನೇನ್ ಕೆಲಸ ಮಾಡ್ದನು? ತರಕಾರಿ ಏನಾದ್ರು ಬೇಕಂತಿದ್ರೆ ಇಂತವ ಹೇಳಿ ತರ್ಸ್ಕತೀನಿ.